KH ಮುನಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ನಾನು JDS ಪಾರ್ಟಿನಲ್ಲಿ ಇದ್ದಾಗ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ, ನನಗೆ ಗೌರವ. ನನಗೆ KH ಮುನಿಯಪ್ಪನವ್ರ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ರೂಪಮ್ಮ ಇಬ್ಬರೇ ಇರ್ಬೋದು ನಿಯತ್ತಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ದುಡ್ಡು ಹಾಕೊಂಡು ಎಲೆಕ್ಷನ್ ಮಾಡಿದ್ವಿ ನಿಯತ್ತಾಗಿ. ಅದು ಅವ್ರಿಗೂ ಗೊತ್ತಿರೋದೆ. ನಾವು KH ಮುನಿಯಪ್ಪನವರು ರಾಜಕೀಯವಾಗಿ ನಾನು MLA ಆಗುತ್ತ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂತವ್ರು. ನಾನು ಅವ್ರಿಗೆ ವಿರೋಧ ಮಾಡಿಲ್ಲ. KH ಮುನಿಯಪ್ಪನವ್ರು ಕೂಡ ನಾನು ತೊಂದರೆ ಮಾಡಿದ್ದೀನಿ ಅಂತ ಮಾತಾಡಿರೋದಕ್ಕೆ ನಾನು ನೆನಪು ಮಾಡ್ತೀನಿ. ನಂದೊಂದು ಕಡೆ ಇರ್ಲಿ, ನಿನ್ನ ರಾಜಕೀಯ ಇತಿಹಾಸ ಏನು, ನೀನ್ ಯಾರ್ಯಾರಿಗೆ ಏನೇನು ಮಾಡಿದ್ಯಾ, ನಂದೆಲ್ಲ ಆಯ್ತಪ್ಪ. JDS ಅಲ್ಲಿ MLA ಆದ್ಮೇಲೆ ಕೋಲಾರ ಕೇಶವನ JDS ಅಭ್ಯರ್ಥಿ ಮಾಡಿದ್ವಲ್ಲ, ಅವಾಗ ಏನೇನು ಮಾಡಿದ್ರಿ ನೀವು? ಕೋಲಾರ ಕೇಶವ ಹತ್ರ ನೀನ್ ಎಷ್ಟೆಷ್ಟು ಲೂಟಿ ಮಾಡಿದ್ರಿ? ನಿಮ್ ಮನೆ ಶ್ರೀಮತಿ ಅವರು ಹೋಗಿ ಅವ್ರ ಆಫೀಸಲ್ಲಿ ಸೈನ್ ಮಾಡಿ ಎಷ್ಟೆಷ್ಟು ಕೋಟಿಗೆ ತಂದ್ರಿ? ನಾನು ಹೇಳಿಲ್ಲ, ಕೇಶವಾಗ ಹೇಳಿರೋದು. ಕೇಶವಾಗ ಎಲೆಕ್ಷನ್ ಮಾಡಿದ್ ಹೆಂಗೆ ಅಂತ ನೋಡಿರೋದು. ಲಾಸ್ಟ್ ಡೇ ಎಲೆಕ್ಷನ್ ನಾಳೆ ಆ ಬೆಟ್ಟದ ಮೇಲೆ ಎಲ್ಲೋ ಸೇರ್ಬಿಟ್ಟು ನೀವ್ ಯಾರಿಗೆ ಬೇಕಾದ್ರೆ ಓಟ್ ಹಾಕೊಂಡು ಹೋಗ್ರಿ ಅಂದ್ಬಿಟ್ಟ. ನಾನು ಅವತ್ತು ಹೇಳಿದೆ, ಇಲ್ಲ ಹಂಗೆಲ್ಲ ಮಾತಾಡಕ್ ಆಗೋದಿಲ್ಲ, ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡ್ಬೇಕು, ವೋಟ್ ಮಾಡ್ಬೇಕು. ಅವ್ರು ಕೊಟ್ಟಿದ್ದು ದುಡ್ಡು ಕೊಡ್ಲಿಲ್ಲ, ಅವತ್ತು ಕೂಡ ಕೈ ಕಾಲು ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದ್ರಿ. ಚಂದ್ರೇಗೌಡ ಇಲ್ಲ, ಅವತ್ತು ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ. ಕೋಲಾರ ಕೇಶವಾಗಿ ಏನ್ ಮಾಡಿದ್ರಿ? MLC ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೋವರ್ಗೆ ಹೆಂಗ್ ಕೊಟ್ರಿ? ಅದಾದ್ಮೇಲೆ ಏನೇನಾಯ್ತು? ನಿಂದು ಹಿಸ್ಟ್ರಿ ಇದೆ ನಿಂದು. ಪಾಪ ನಮ್ಮ ಮಾಲೂರು ತಾಲೂಕವರು ಮುನಿಸ್ವಾಮಿ ಅವರು ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವಾಹನ ಖರೀದಿಗೆ 10 ಗ್ರಾಂ ಬೆಳ್ಳಿ ನಾಣ್ಯ, ಫುಲ್ ಟ್ಯಾಂಕ್ ಪೆಟ್ರೋಲ್, ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು. ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು TVS ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ. 9986833799. ಅವ್ರು BJP ಕ್ಯಾಂಡಿಡೇಟ್ ಆಯ್ತು, MP ಆದ್ರು. ನಾವು ರಾಜ್ಯ ಆಗ್ಲಿಲ್ಲ. ಅವತ್ತು KH ಮುನಿಯಪ್ಪನವ್ರ ಎಲೆಕ್ಷನ್ ಮಾಡಿದ್ವಿ. ನಮ್ಮ ತಾಲೂಕು ಮುನ್ಸಾಮಿ ನಾವು ಎಲೆಕ್ಷನ್ ಮಾಡಲಿಲ್ಲ. MP ಆದ್ಮೇಲೆ ನೀನೇನ್ ಮಾಡಿದೆ? ನೀನು ಮಾಡಿದ್ದೇನಂದ್ರೆ, ಮೊದಲನೇ ಅವಧಿಯಲ್ಲಿ MLA ಆದಾಗ ಮಾಲೂರು ತಾಲೂಕ್ ಡೆವಲಪ್ಮೆಂಟ್ಸ್ ನೋಡ್ಲಿಲ್ಲ ನೀನು. ಬರೀ ನಂಜೇಗೌಡ ಟಾರ್ಗೆಟ್ ಮಾಡ್ಕೊಂಡ. ನಂಜೇಗೌಡರಿಗೆ ಏನೋ ತೊಂದರೆ ಕೊಡ್ಬೋದು. ಮುಂದೆ ನಂಜೇಗೌಡ ಬೆಳಿತಾವ್ರೆ, ಎಲ್ಲೋ ಒಂದ್ ಕಡೆ ನನಗೆ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನೀನು ಹೇಳಿದ್ದೆ. ನೀನು ಅದನ್ನು ಬಿಸ್ನೆಸ್ ಸ್ಟಾಪ್ ಮಾಡಾಕಿದ್ದೆ, ಮತ್ತೆ ಬೇಕಾದಷ್ಟು ತೊಂದರೆ ಏನನ್ನು ಕೇಸ್ಗಳಾಗ್ತಿದೆ ಅಂತ ಕೂಡ ಹೇಳಿದ್ದೆ. ಹೌದು, ನಿಜ ಕೂಡ. ನೀನ್ MLA ಆಗಿದ್ದಾಗ ಏನು ಮಾಡಿದ ಜೊತೆಗೆ MP ಗೆದ್ಮೇಲೆ, ಮುನ್ಸಾಮೂರ್ ಗೆದ್ಮೇಲೆ ಏನಾರು ಮಾಡಿದೆ? ಇತಿಹಾಸ. ನೀನ್ MLA ಆದ್ಮೇಲೆ ನೀನ್ ತೊಂದರೆ ಕೊಟ್ಟಿದ್ ನಮ್ಗೆ, ಮತ್ತೆ ಮುನ್ಸಾಮೂರು ಗೆದ್ಮೇಲೆ ಮಾಡಿದಂತ ಹೌದು. ED ಕಳಿಸ್ದೆ, CID ಕಳಿಸ್ದೆ. ದರ್ಖಾಸ್ತಲ್ಲಿ ಮಂಜೂರು ಮಾಡಿದ್ರೆ ಯಾರೋ ನಮ್ಮ ಮಾಲೂರು ತಾಲೂಕಲ್ಲಿ ನಂಜೇಗೌಡ ದರ್ಖಾಸ್ತಲ್ಲಿ 100 ರೂಪಾಯಿ ಕಾಸು ತಗೊಂಡವರು ಅಕ್ರಮ ಮಾಡೋರೆ.